ಗ್ರಾಮೀಣ ಭಾಗದ ಮಹಿಳೆಯರ ಸಬಲೀಕರಣಕ್ಕೆ ಪೂರಕವಾಗಿ ಉದ್ಯೋಗ ಒದಗಿಸಿ ಸ್ವಾವಲಂಬಿ ಬದುಕಿಗೆ ಸಹಕರಿಸುವ ನಿಟ್ಟಿನಲ್ಲಿ ಭಾರತ್ ಎಕ್ಸ್ಪೋರ್ಟ್ಸ್ ಕಾರ್ಯನಿರ್ವಹಿಸಲಿದೆ ಎಂದು ಸಂಸ್ಥೆಯ ಕಾರ್ಯನಿರ್ವಹಣಾ ನಿರ್ದೇಶಕರಾದ ಭರತ್ ತಿಳಿಸಿದರು. ಪಟ್ಟಣದ ಕೆಜಿಎಫ್ ಮುಖ್ಯ ರಸ್ತೆಯಲ್ಲಿ ಹೊಂಬೆಳಕು ಕಟ್ಟಡ ಕಾರ್ಮಿಕರ ಸಂಘದ ಸಹಯೋಗದಲ್ಲಿ ನೂತನವಾಗಿ ಅರ್ಚನಾ ಮಾಲೀಕತ್ವದ ಭಾರತ್ ಎಕ್ಸ್ಪೋರ್ಟ್ಸ್ ಗಾರ್ಮೆಂಟ್ಸ್ ಸ್ಥಾಪನೆಯಾಗಿದ್ದು, ಅದರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿ, ಉದ್ಯೋಗ ಸಂಜೀವಿನಿ ಎಂಬ ಯೋಜನೆಯನ್ನು ನಮ್ಮ ಸಂಸ್ಥೆ ಜಾರಿಗೆ ತಂದಿದೆ. ಗ್ರಾಮೀಣ ಭಾಗದ ಮಹಿಳೆಯರಿಗೆ ಆಸರೆಯಾಗುವ ನಿಟ್ಟಿನಲ್ಲಿ ಸ್ವಯಂ ಉದ್ಯೋಗ ಮಾಡಲು ಇಚ್ಛಿಸುವ ವ್ಯಕ್ತಿಗಳಿಗೆ ಸಣ್ಣ ಕೈಗಾರಿಕೆ ನಿರ್ಮಾಣ ಮಾಡುವುದಾದರೆ ಅದಕ್ಕೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ನೀಡಲಾಗುವುದು ಹಾಗೂ ವರ್ಷವಿಡೀ ಸಿದ್ಧಪಡಿಸಿದ ವಸ್ತುಗಳನ್ನು ಖರೀದಿ ಮಾಡಿ ಹಣ ನೀಡಲಾಗುವುದು. ಹಾಗೂ ಮನೆಯಲ್ಲಿ ಕೂತು ಉದ್ಯೋಗ ಮಾಡುವುದಾದರೆ ಸಣ್ಣ ಸಣ್ಣ ಕೈ ಚೀಲ ತಯಾರಿಸಲು ಕಚ್ಚಾ ಸಾಮಗ್ರಿ ನೀಡಿ ನಮ್ಮ ಸಂಸ್ಥೆ ಖರೀದಿ ಮಾಡುತ್ತದೆ. ಒಂದು ವೇಳೆ ಯಾರ ಬಳಿಯಲ್ಲಿ ಉದ್ಯೋಗ ಮಾಡುವ ಇಚ್ಛಾಶಕ್ತಿ ಇದ್ದು ಯಂತ್ರೋಪಕರಣ ಖರೀದಿಸಲು ಹಣವಿಲ್ಲದಿದ್ದರೆ ಅಂಥವರಿಗೆ ನಮ್ಮ ಸಂಸ್ಥೆ ಕಿರುಸಾಲ ನೀಡಿ ಯಂತ್ರೋಪಕರಣ ಹಾಗೂ ಕಚ್ಚಾ ಸಂಪನ್ಮೂಲ ಒದಗಿಸಲು ಬದ್ಧವಾಗಿದೆ. ಆದ್ದರಿಂದ ಮಹಿಳೆಯರು ತಾವು ಅಬಲೆಯಲ್ಲ ಸಬಲೆ ಎಂಬ ಇಚ್ಛಾಶಕ್ತಿಯೊಂದಿಗೆ ಭಾರತ್ ಎಕ್ಸ್ಪೋರ್ಟ್ಸ್ ಸಂಸ್ಥೆಯೊಂದಿಗೆ ಕೈಜೋಡಿಸಿ ದುಡಿಯುವಂತಾಗಬೇಕು ಎಂದರು. ಫೆಬ್ರವರಿ 16ನೇ ತಾರೀಕು ಅಂದ್ರೆ ಸರಿಸುಮಾರು ಇವತ್ತಿಗೆ 2ನೇ ತಿಂಗಳು ಸಾಂಕೇತಿಕವಾಗಿ ಪ್ರಾರಂಭ ಮಾಡಿ. ಸಾಂಕೇತಿಕವಾಗಿ ಅಂದ್ರೆ ಯಾವ ರೀತಿ ಇದು ಗಾರ್ಮೆಂಟ್ಸ್ ಅಂದ್ರೇನೆ ನಿಮ್ಗೆ ಗೊತ್ತಿದೆ, ತುಂಬಾ ಟಫ್ ಫೀಲ್ಡ್. ಆ ಫೀಲ್ಡ್ ಅಲ್ಲಿ ಇರೋರು ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ಟಫ್ ಫೀಲ್ಡ್. ಅಂದ್ರೆ ಹಣ ಎಲ್ಲಾದ್ರೂ ಸಾಲ ಮಾಡಿ ಮಾಡ್ಬಿಡ್ಬೋದು, ಮಿಷನರೀಸು ಬೇಕಾದಷ್ಟು ಸಿಕ್ಬಿಡತ್ತೆ. ಮ್ಯಾನ್ ಪವರ್ ಸಿಕ್ಕೋದಿದೆಯಲ್ಲ, ಸಿಕ್ಕಾಪಟ್ಟೆ ಚಾಲೆಂಜ್ ಅಂದ್ರೆ ಚಾಲೆಂಜ್ ಸಿಗೋದೇ ಇಲ್ಲ. ಸೊ ಅದರಿಂದ ಈ ಸಾಂಕೇತಿಕವಾಗಿ ಪ್ರಾರಂಭ ಮಾಡಿ ಯಾವ ರೀತಿ ಇದು ವರ್ಕೌಟ್ ಆಗತ್ತೆ ಅಂತ ನೋಡೋಣ ಅಂತೇಳಿ ಮಾಡಿ ಇವತ್ತಿಗೆ ಕರೆಕ್ಟಾಗಿ 2 ತಿಂಗಳಾಗಿ. ಅವತ್ತೇನು ನಾವು 2 ತಿಂಗಳ ಮುಂಚೆ ಸಾಂಕೇತಿಕವಾಗಿ ಪ್ರಾರಂಭ ಮಾಡಿದ್ವಿ, ಇವತ್ತಿಗೆ 100 ಕುಟುಂಬ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. 100 ಕುಟುಂಬಕ್ಕೆ ಈಗ ಭಾರತ್ ಗಾರ್ಮೆಂಟ್ಸ್ ಆಸರೆ ಆಗಿದೆ. ಬರೀ 100 ಕುಟುಂಬ ಅಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಈ ಬಿಲ್ಡಿಂಗ್ನ ಮಾಲೀಕರು ಹಾಗೂ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ GR ಗೋಪಾಲ್ ರೆಡ್ಡಿ ಸಾಹೇಬ್ ಅವ್ರನ್ನ ಮತ್ತೆ ನಾವು ಮನವಿ ಮಾಡ್ಕೊಂಡ್ವಿ. ಸರ್, ಇದು ಈ 1 ಫ್ಲೋರ್ ಸಾಕಾಗಲ್ಲ, ನಮಗೆ ಕಟಿಂಗ್ ಸೆಕ್ಷನ್ನು ಮತ್ತು ಸ್ಟಿಚಿಂಗ್ ಇಲ್ಲೇ ಮಾಡಬೇಕು, ಇನ್ನೊಂದು ದೊಡ್ಡ ರೀತಿಯಲ್ಲಿ ಯೋಜನೆ ಇಟ್ಕೊಂಡಿದ್ದೀವಿ, ಇನ್ನೊಂದು 100 ಕುಟುಂಬಕ್ಕೆ ಕೆಲಸ ಸಿಗಬೇಕು, ಉದ್ಯೋಗ ಸಿಗಬೇಕು ಅನ್ನೋದಕ್ಕೆ ಅವ್ರು ಆಯಿತು, ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ ಮೇಲೆ 2ನೇ ಫ್ಲೋರ್ ಕೂಡ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದ್ರ ಉದ್ದೇಶ, ಈಗ ಇಲ್ಲಿ ಒಂದು 100 ಕುಟುಂಬ ಕೆಲಸ ಮಾಡ್ತಾರೆ, ಅಂದರೆ 100 ಎಂಪ್ಲಾಯೀಸ್ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಇದು 100 ಹಲವಾರು ಸಂಖ್ಯೆಗಳಾಗಿ ಬದಲಾವಣೆ ಆಗಬೇಕು, ಎಲ್ರಿಗೂ ಉದ್ಯೋಗ ಸಿಗಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ಈ ಬಂಗಾರಪೇಟೆಯಲ್ಲಿ ಒಂದು 3 ಯೋಜನೆಯನ್ನು ಭಾರತ್ ಎಕ್ಸ್ಪೋರ್ಟ್ ಇಲ್ಲಿ ಮಾತ್ರ ಮಾಡೋದಲ್ದಿರ ಒಂದು 3 ರೀತಿಯಾದ ಯೋಜನೆಯನ್ನು ತಂದಿದ್ದೀವಿ. ಅದರಲ್ಲಿ ಮೊದಲನೇ ಯೋಜನೆ, ಈಗ ಇಲ್ಲೇನೋ 100-200 ಜನ ಫುಲ್ 2-3 ಫ್ಲೋರಲ್ಲಿ ಒಂದು 200-300 ಜನಕ್ಕೆ ಸರೋಗುತ್ತೆ, ಮತ್ತೆ ಇನ್ನು ಜಾಸ್ತಿ ಮಾಡೋಕ್ಕಾಗಲ್ಲ, ಅಷ್ಟೇ ಆಗೋದು. ಆ 200-300 ಜನಕ್ಕೆ ಸಾಕಾಗಬಾರ್ದು, ಅಲ್ಲಿಗೆ ಸ್ಟಾಪ್ ಆಗಬಾರ್ದು. ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ, ಸಂಘದ ಸದಸ್ಯರ ರಿಲೇಷನ್ಸ್ಗೂ ಅಥವಾ ಅವರ ಫ್ರೆಂಡ್ಸ್ಗೂ ಅಂಥವ್ರಿಗೆಲ್ಲ ಕೂಡ ಉದ್ಯೋಗ ಸಿಗಬೇಕು ಅನ್ನೋ ಉದ್ದೇಶದಿಂದ 3 ಯೋಜನೆಯನ್ನು ಇವತ್ತು ಘೋಷಣೆ ಮಾಡೋಣ ಅಂತ ನಾನು ಮತ್ತೆ ನನ್ನ ಸಹೋದರಿ ಭಾರತ್ ಎಕ್ಸ್ಪೋರ್ಟ್ನ MD ಮ್ಯಾನೇಜಿಂಗ್ ಡೈರೆಕ್ಟರ್, ಆ್ಯಕ್ಚುಲಿ ನಾನು CEO, ಭಾರತ್ ಎಕ್ಸ್ಪೋರ್ಟ್ಗೆ ನಾನು CEO, ಅವರೇ ಮ್ಯಾನೇಜಿಂಗ್ ಡೈರೆಕ್ಟರ್, ಅವ್ರ ಜೊತೆ ಮಾತಾಡಿ ಚರ್ಚೆ ಮಾಡಿ ಇವತ್ತು ಅದನ್ನು ಘೋಷಣೆ ಮಾಡೋಣ ಅಂತೇಳಿ ಮತ್ತು ಅಧಿಕೃತವಾಗಿ ಉದ್ಘಾಟನೆ ಮಾಡೋಣ ಅಂತೇಳಿ ಇವತ್ತು ನಿರ್ಧಾರ ಮಾಡಿ ಉದ್ಘಾಟನೆಯನ್ನು ಮಾಡಿದ್ದೀವಿ. ಈ ಉದ್ಘಾಟನೆಗೆ ನನ್ನ ಎಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಬಂದಿದ್ದೀರಾ, ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ. ತಮ್ಗೆಲ್ರಿಗೂ ಸ್ವಾಗತವನ್ನು ಕೊಡ್ತಾ ಈ 3 ಯೋಜನೆಯಲ್ಲಿ ಸುಮಾರು ಯೋಜನೆಗಳನ್ನ ಘೋಷಿಸಿದೆ. ಮುದ್ರಾ ಯೋಜನೆ ಆಗ್ಬೋದು, MSME ಆಗ್ಬೋದು, ಸ್ಟಾರ್ಟ್ಅಪ್ ಇಂಡಿಯಾ ಆಗ್ಬೋದು, ಸ್ಟ್ಯಾಂಡಪ್ ಇಂಡಿಯಾ ಆಗ್ಬೋದು, ಎಲ್ಲ ರೀತಿಯಲ್ಲಿ ಸರ್ಕಾರ ಎಲ್ಲ ರೀತಿಯಲ್ಲಿ ಸೌಲಭ್ಯಗಳನ್ನ ನೀಡ್ತಾ ಇದೆ. ಆ ನಿಟ್ಟಿನಲ್ಲಿ ಯಾರಾದರೂ ಸರ್ಕಾರದ ಸೌಲಭ್ಯ ಪಡ್ಕೊಂಡು ಒಂದು 20-25 ಮಿಷಿನ್ ಹಾಕ್ಕೊಂಡು ಚಿಕ್ಕದಾಗಿ ಗಾರ್ಮೆಂಟ್ ಸ್ಟಾರ್ಟ್ ಮಾಡೋದಾದರೆ ಈ ಬ್ಯಾಗನ್ನು ಭಾರತ್ ಎಕ್ಸ್ಪೋರ್ಟ್ ಅವ್ರಿಗೆ ಜಾಬ್ ವರ್ಕ್ ಆಗಿ ನೀಡುತ್ತೆ. ಅಂದರೆ ಆರ್ಡ್ರಿಗೆ ಅವರು ಯೋಚನೆ ಮಾಡುವಂಥ ಪ್ರಶ್ನೆ ಇಲ್ಲ. ಆರ್ಡ್ರು ನಮ್ಮಲ್ಲಿ ವರ್ಷ ಪೂರ್ತಿ ಇದೆ, ಇದನ್ನ ಕೊಡೋಕ್ಕೆ ತಯಾರಾಗಿದೆ. ಏನು ಈ ಸ್ವಯಂ ಉದ್ಯೋಗ ಮಾಡೋದು, ಸ್ವಯಂ ಉದ್ಯೋಗ ಅಂದರೆ ಒಂದು 20 ಮಿಷಿನ್ ಹಾಕ್ಕೊಂಡು ಹೋಟ್ಲಿಯಲ್ಲಿ ಹಾಕ್ಬೋದು, ಹಳ್ಳಿಗಳಲ್ಲಿ ಹಾಕ್ಬೋದು ಮಾಡೋರಿಗೆ ನಾವು ಆರ್ಡ್ರನ್ನು ಕೊಡ್ತೀವಿ. ಮತ್ತೆ ಅದಲ್ಲದಿರ
ಅದಲ್ಲದಿರಾ ಈ ಮನೆಯಲ್ಲೇ ಎಲ್ಲರೂ ಗಾರ್ಮೆಂಟ್ಸ್ ಬರಕ್ಕಾಗಲ್ಲ, ನಿಮ್ಗೆ ಗೊತ್ತಿದೆ. ಎಲ್ಲರೂ ಕೂಡ ಮನೆಗಳಿಗೆ ಗಾರ್ಮೆಂಟ್ಸ್ ಬರಕ್ಕಾಗಲ್ಲ. ಮಕ್ಳಿರ್ತಾರೆ, ಓದೋ ಮಕ್ಳಿರ್ತಾರೆ, ಚಿಕ್ಕ ಮಕ್ಳು ಇರ್ತಾರೆ, ಮತ್ತೆ ಮನೇಲಿ ಒತ್ತಡ ಇರುತ್ತೆ. ಅಥವಾ ಈಗ ಹೆಣ್ಮಕ್ಳಂದ್ರೆ ಅವ್ರ ಜೀವನನೇ ಒಂದು ಚಾಲೆಂಜ್. ಈಗ ಅವ್ರ ಹಸ್ಬೆಂಡ್ಗೆ ಅಡಿಗೆ ಮಾಡ್ಕೊಡೋದು, ಅತ್ತೆ ಮಾವಂದ್ರು ನೋಡ್ಕೊಳ್ಳೋದು, ಮಕ್ಳು ನೋಡ್ಕೊಳ್ಳೋದು, ಈ ತರ ಇರುವಾಗ ಎಲ್ಲರೂ ಕೂಡ ಗಾರ್ಮೆಂಟ್ಸ್ಗೂ ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೂ ಬಂದ್ ಮಾಡಕ್ಕಾಗಲ್ಲ. ಮನೆಯಲ್ಲೇ ಲೆಗ್ ಮಿಷಿನ್ ಅಥವಾ ಪವರ್ ಮಿಷಿನ್ ಹಾಕೊಂಡು ಮಾಡೋರಿಗೆ ಈ ತರದ ಬ್ಯಾಗ್ ಅನ್ನ ಹೊಲ್ಕೊಂಡ್ ಬಂದು ಕೊಡೋದಕ್ಕೆ, ಈ ತರ ಬ್ಯಾಗ್ ಅನ್ನ ಮೆಟೀರಿಯಲ್ ಕೂಡ ನಾವೇ ಕೊಟ್ಟು ಇದಕ್ಕೆ ಬೇಕಾದಂತ ಕಚ್ಚಾ ವಸ್ತು ಮೆಟೀರಿಯಲ್ ಬೇಕಾಗತ್ತೆ, ದಾರ ಬೇಕಾಗತ್ತೆ, ಇದನ್ನೆಲ್ಲ ಕೊಟ್ಟು ಇದನ್ನ ಮತ್ತೆ ನಾವೇ ಬೈ ಬ್ಯಾಕ್ ಮಾಡ್ತೀವಿ. ಸೊ ಈ ತರದ ಒಂದು ಯೋಜನೆಯನ್ನು ಕೂಡ ಇವತ್ತು ನಾವು ಅನೌನ್ಸ್ ಮಾಡ್ತೀವಿ.